ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಇದೊಂದು ಟ್ಯುಟೋರಿಯಲ್ ಅಂತಲೇ ಹೇಳ್ಬೋದಾಗಿದೆ. ಇದರಲ್ಲಿ ಮೇನ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ಆರೋಗ್ಯ ಸಂಜೀವಿನಿ ಯೋಜನೆ ಕಂಪ್ಲೀಟ್ ಆಗಿರುವಂಥ ಗೈಡನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಬೇಸಿಕಲಿ ತುಂಬ ಜನರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇರೋದಿಲ್ಲ. ಆರೋಗ್ಯ ಸಂಜೀವಿನಿ ಯೋಜನೆ ಅನ್ನೋದು ಯಾರಿಗೆಲ್ಲ ಮಾಡಿದ್ದಾರೆ, ಮತ್ತು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವ ಒಂದು ಕಾಯಿಲೆಗಳಿಗೆ ಈ ಒಂದು ಯೋಜನೆ ಅಡಿ ಚಿಕಿತ್ಸೆಯನ್ನು ಪಡೆಯಬಹುದು, ಎಷ್ಟು ಹಣ ಖರ್ಚಾಗುತ್ತೆ, ಸರ್ಕಾರ ಎಷ್ಟು ನೀಡುತ್ತೆ, ರಾಜ್ಯ ಸರ್ಕಾರಿ ನೌಕರರು ಎಷ್ಟು ನೀಡಬೇಕಾಗುತ್ತೆ, ಮತ್ತು ಕುಟುಂಬದ ಯಾವೆಲ್ಲ ಸದಸ್ಯರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಇದೆ, ಇದು ಅಪ್ಲಿಕೇಬಲ್ ಇರುತ್ತೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ನಾವು ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಬೇಸಿಕಲಿ ಸ್ಕೀಮ್ ಓವರ್ವ್ಯೂ, ಅಂದರೆ ಈ ಒಂದು ಯೋಜನೆಯ ಓವರ್ವ್ಯೂ ಏನಿದೆ ಅಂತ ನಾವು ನೋಡೋದಾದರೆ KASS ಅಂತ ನಾವು ಇದನ್ನು ಕರಿತೀವಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಇದರ ಒಂದು ಟೈಟಲ್ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾದರೆ ಏನೆಲ್ಲ ಪಾಯಿಂಟ್ಸ್ಗಳಿದೆ ಇದರಲ್ಲಿ ಅಂತ ನೋಡೋದಾದರೆ ಮೊಟ್ಟ ಮೊದಲನೇ ಪಾಯಿಂಟ್ನ ಬಗ್ಗೆ ನಾವು ಮಾತನಾಡೋದಾದರೆ ಇಲ್ಲಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KASS ಪ್ರೊವೈಡ್ಸ್ 100% ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಡಿಪೆಂಡೆಂಟ್ಸ್ ಅಂತ 100% ಕ್ಯಾಶ್ಲೆಸ್ ಮೆಡಿಕಲ್ ವ್ಯವಸ್ಥೆಯನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಈ ಒಂದು ಯೋಜನೆಯ ಅಡಿ ನೀಡಲಾಗ್ತಾ ಇದೆ. 100% ಅಂದರೆ ರಾಜ್ಯ ಸರ್ಕಾರಿ ನೌಕರರು ₹1 ಕೂಡ ನೀಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ, ಎಲ್ಲವನ್ನೂ ಕೂಡ ಸರ್ಕಾರದಿಂದಲೇ ಭರಿಸಲಾಗುವುದು. ಅದನ್ನು ನಾವು 100% ಅಂತ ಕರಿತೀವಿ. ಸೊ ನೀವು ಕೇಳ್ಬೋದು, ನಾರ್ಮಲ್ ಏನು ಟರ್ಮ್ ಇನ್ಶೂರೆನ್ಸ್ ಇರುತ್ತೆ ಅದಕ್ಕೂ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೂ ಕೂಡ ಏನು ವ್ಯತ್ಯಾಸ ಇದೆ ಅಂದರೆ, ಬೇಕಾದಷ್ಟು ಕಂಪನಿಗೆ ಹೆಲ್ತ್ ಇನ್ಶೂರೆನ್ಸನ್ನು ನೀಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಟಾಟಾ 1mg ಈ ರೀತಿಯಾದಂಥದ್ದು, ಟಾಟಾ AIG ಇದೆ. ಸೊ ಒಂದಂತ ಇಲ್ಲ, ಎಲ್ಲ ಆಲ್ಮೋಸ್ಟ್ ಒಂದು ಸಾವಿರಾರು ಕಂಪನೀಸ್ಗಳಿದೆ ಪ್ರೈವೇಟ್ ಇನ್ಶೂರೆನ್ಸ್ಗಳು ನೀಡುವಂಥದ್ದು. ಸೊ ಅದಕ್ಕೂ ಮತ್ತು ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂಥ ಒಂದು ಇನ್ಶೂರೆನ್ಸ್ಗೆ ವ್ಯತ್ಯಾಸ ಅಂದರೆ, ಇದರಲ್ಲಿ ₹200 ಡಿಡಕ್ಟ್ ಮಾಡಲಾಗುತ್ತೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ಈ ಒಂದು ವಿಮೆಯ ಸಲುವಾಗಿ. ಇದರಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಮೇಲೆ ಅವಲಂಬಿತವಾಗಿರುವಂತಹ ಕುಟುಂಬದ 2 ಮಕ್ಕಳು ಮತ್ತು ಇನ್ನೊಬ್ಬ ಸದಸ್ಯ, ಅಂದರೆ ಗಂಡ ಇದ್ದರೆ ಹೆಂಡತಿ ನೌಕರರಾಗಿದ್ದರೆ ಗಂಡ, ಈ ರೀತಿಯಾಗಿ. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಈ ಒಂದು ಸೌಲಭ್ಯವನ್ನು ಎಕ್ಸ್ಟೆಂಡ್ ಮಾಡ್ಬೋದು ಇನ್ ಕೇಸ್ ಅವರು ಸರ್ಕಾರಿ ನೌಕರನ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ, ಅವರಿಗೆ ಬೇರೆ ಯಾವುದೇ ರೀತಿಯಾದಂಥ ಇನ್ಕಮ್ ಸೋರ್ಸ್ ಇರದೇನೆ ಅವರು ಸರ್ಕಾರಿ ನೌಕರರ ಮೇಲೇ ಡಿಪೆಂಡೆಂಟ್ ಆಗಿದ್ದರೆ ಅಂಥ ಒಂದು ಕೇಸಸ್ಗಳಲ್ಲಿ ಪೇರೆಂಟ್ಸಿಗೆ ಕೂಡ, ನೀವು ಮ್ಯಾರಿಡ್ ಆಗಿದ್ದರೂ ಕೂಡ ನಿಮ್ಮ ಒಂದು ಪೇರೆಂಟ್ಸ್ಗೆ, ಅಥವಾ ನೀವು ಸರ್ಕಾರಿ ನೌಕರರು ಹೆಣ್ಣುಮಕ್ಕಳಾಗಿದ್ದರೆ ಅವರ ಒಂದು ತಂದೆ ತಾಯಿಯವರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ನೀಡಲಾಗುತ್ತೆ. ಅವರು ಒಂದೇ ಒಂದು ಡಿಪೆಂಡೆನ್ಸಿ ಇರುತ್ತೆ, ನೀವು ಡಿಪೆಂಡೆಂಟ್ ಆಗಿರಬೇಕು, ಅಂದರೆ ಅವರಿಗೆ ಬೇರೆ ಯಾವುದೇ ರೀತಿಯಾದಂಥ ಸೋರ್ಸಸ್ ಇರಬಾರ್ದು, ಆ ರೀತಿಯಾದಂಥ ಕಂಡೀಷನ್ಸ್ ಇದೆ. ಅದನ್ನು ಮುಂದೆ ನೋಡೋಣ, ಡಿಪೆಂಡೆಂಟ್ ಅಂದರೆ ಯಾವ ರೀತಿ ಯಾರು ಎಲಿಜಿಬಲ್ ಇರ್ತಾರೆ ಅಂತ. ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾರ್ಡ್ ಎಲಿಜಿಬಿಲಿಟಿ ಅಂದರೆ ಬೇಸ್ಡ್ ಆನ್ ದಿ ಪೇ ಸ್ಕೇಲ್ ಗ್ರೂಪ್ AB ಪ್ರೈವೇಟ್, ಅಂದರೆ ಯಾವ ಒಂದು ವಾರ್ಡ್ಗೆ ನೀವು ಅಡ್ಮಿಟ್ ಆದರೆ ಯಾವ ಒಂದು ವಾರ್ಡಲ್ಲಿ ನಿಮ್ಮನ್ನು ಈ ಒಂದು ಎಲಿಜಿಬಿಲಿಟಿ ಇರುತ್ತೆ ಅಂತ. ಸೊ ಬೇಸ್ಡ್ ಆನ್ ದಿ ಪೇ ಸ್ಕೇಲ್ ಅಂತ. ಗ್ರೂಪ್ A ಅಥವಾ ಗ್ರೂಪ್ B ಇದ್ದರೆ ಅವರಿಗೆ ಪ್ರೈವೇಟ್ ವಾರ್ಡ್ಗಳನ್ನು ನೀಡಲಾಗುತ್ತೆ, ಗ್ರೂಪ್ C ಇದ್ದರೆ ಸೆಮಿ ಪ್ರೈವೇಟ್, ಗ್ರೂಪ್ D ಇದ್ದರೆ ಜನರಲ್ ವಾರ್ಡನ್ನು ನೀಡಲಾಗುತ್ತೆ. ಏನಕ್ಕಂದರೆ ಒಂತಿಗೆ ಏನು ₹100 ಗ್ರೂಪ್ Dಗೆ ಕಟಾವಾಗುತ್ತೆ, ಗ್ರೂಪ್ Cಗೆ ₹200, ಗ್ರೂಪ್ A ಮತ್ತು Bಗೆ ₹1000 ಅಥವಾ ₹500 ಈ ರೀತಿ ಕಟಾವಾಗುತ್ತೆ ಪ್ರತಿ ತಿಂಗಳು. ಸೊ ಡಿಪೆಂಡಿಂಗ್ ಆನ್ ದಿ ಇನ್ಶೂರೆನ್ಸ್ ಪ್ಲ್ಯಾನ್ ಇದು ಹೋಗುತ್ತೆ. ಇದರಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಅಂತ 4 ಕ್ಯಾಟಗರೀಸ್ಗಳು ಬರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿಯಾದಂಥ ಒಂದು ವಾರ್ಡನ್ನು ನೀಡಲಾಗುತ್ತೆ ಇನ್ ಕೇಸ್ ಅಡ್ಮಿಟ್ ಆದರೆ. No referrals needed. Beneficiaries can visit empaneled hospitals directly without a doctor's referral letter. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾವುದೇ ರೀತಿಯಾದಂಥ ರೆಫರಲ್ ಲೆಟರ್ನ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಹಾಸ್ಪಿಟಲ್ನಲ್ಲಿ ಹೋಗಿ ಅಡ್ಮಿಟ್ ಆಗ್ಬೋದು, ಅಥವಾ ಒಬ್ಬ ಡಾಕ್ಟರ್ ಈ ಒಂದು ಹಾಸ್ಪಿಟಲ್ನಲ್ಲಿ ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳುವ ಒಂದು ಅವಶ್ಯಕತೆ ಇರೋದಿಲ್ಲ. ನೀವು ಯಾವ ಹಾಸ್ಪಿಟಲ್ ಬೇಕು, ಯಾವ ಒಂದು ಹಾಸ್ಪಿಟಲ್ ಸಪೋರ್ಟೆಡ್ ಇದೆ ಆ ಒಂದು ಹಾಸ್ಪಿಟಲಲ್ಲಿ ಹೋಗಿ ಡೈರೆಕ್ಟಾಗಿ ಅಡ್ಮಿಟ್ ಆಗ್ಬೋದು. ಯಾವುದೇ ರೀತಿಯಾದಂಥ ರೆಫರಲ್ನ ಅವಶ್ಯಕತೆ ಇರೋದಿಲ್ಲ. ಅದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್.
ನೋ ರೆಫರಲ್ ನೀಡೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೋ ರೆಫರಲ್ ನೀಡೆಡ್, ವಿ ಕ್ಯಾನ್ ಡೈರೆಕ್ಟ್ಲಿ ಅಡ್ಮಿಟ್ ಅಂತ, ನೀವು ಡೈರೆಕ್ಟಾಗಿ ಅಡ್ಮಿಟ್ ಆಗ್ಬೋದು. ಇದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೈ ಆರ್ ಪೆನ್ಷನರ್ಸ್ ಎಕ್ಸ್ಕ್ಲೂಡೆಡ್. ಸೊ ಇದರಲ್ಲಿ ಒಂದು ಅನ್ಯಾಯ ಆಗಿರುವಂಥದ್ದು ಏನು ಅಂದರೆ, ಪೆನ್ಷನರ್ಸಿಗೆ ಈ ಒಂದು ಯೋಜನೆಯಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಸೊ ಪೆನ್ಷನರ್ಸಿಗೆ ಈ ಒಂದು ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಸ್ಟ್ರೈಕ್ ಕೂಡ ಇವಾಗ ನಡೀತಾ ಇದೆ. ಬಟ್ ಸರ್ಕಾರ ಇನ್ನೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಹೊರಡಿಸಿಲ್ಲ. ಬಟ್ ನೋಡಬೇಕಾಗುತ್ತೆ, ಕಾದು ನೋಡಬೇಕಾಗಿರುವಂಥದ್ದು ಏನಾಗುತ್ತೆ ಅಂತ. ಏನಕ್ಕಂದರೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರುವಂಥದ್ದು ನಮ್ಮ ಒಂದು ಪೆನ್ಷನರ್ಸಿಗೂ ಕೂಡ ಈ ಒಂದು ಯೋಜನೆಯನ್ನು ನೀಡಬೇಕು ಅಂತ. ಸೊ ಡೆಸ್ಪೈಟ್ ಡೆಡಿಕೇಟಿಂಗ್ ದೇರ್ ಲೈಫ್ಸ್ ಟು ಗೌರ್ಮೆಂಟ್ ಸರ್ವಿಸ್, ರಿಟೈರ್ಡ್ ಎಂಪ್ಲಾಯೀಸ್ ಆರ್ ಕರೆಂಟ್ಲಿ ನಾಟ್ ಕವರ್ಡ್ ಅಂಡರ್ ದಿ KASS ಯೋಜನೆ. ಸೊ ಬೇಸಿಕಲಿ ಪಿಂಚಣಿದಾರರಿಗೆ ಈ ಒಂದು ಯೋಜನೆಯ ಅವಶ್ಯಕತೆ ತುಂಬ ಇರುತ್ತೆ. ಏನಕ್ಕಂದರೆ ಏಜ್ ಆದಂಗೆಲ್ಲ ಒಂದು ಮೆಡಿಕಲ್ ಡಿಸಾರ್ಡರ್ಸ್ಗಳು ಬರುತ್ತೆ, ಕಾಯಿಲೆಗಳು ಬರುತ್ತೆ. ಸೊ ಅವರಿಗೆ ಈ ಒಂದು ಯೋಜನೆಯ ಲಾಭ ಸಿಗಬೇಕಾಗಿರುವಂಥದ್ದು ಆ್ಯಕ್ಚುಲಿ. ಬಟ್ ಅವರಿಗೆ ಇನ್ನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸರ್ಕಾರ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗಿಟ್ಟಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಸರ್ಕಾರದ ಗಮನವನ್ನು ಕಂಟಿನ್ಯೂಸ್ ಆಗಿ ಸೆಳೀತಾ ಇದ್ದಾರೆ. ಸರ್ಕಾರಕ್ಕೆ ಪತ್ರಗಳನ್ನು ಕೂಡ ಬರೆದಿದ್ದಾರೆ. ಇವನ್ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಭೈರಪ್ಪನವರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಪರವಾಗಿ ಧ್ವನಿಯನ್ನು ಎತ್ತಿರುವಂಥದ್ದು ನಾವು ನೋಡಿದ್ದೇವೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರನ್ನು ಕೂಡ ಇನ್ಕ್ಲೂಡ್ ಮಾಡುವಂಥ ಒಂದು ಆದೇಶ ತುಂಬ ಬೇಗ ಬರಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ದ ಗೌರ್ಮೆಂಟ್ ಸೈಟೆಡ್ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಆ್ಯಂಡ್ ದಿ ಹೈ ಕಾಸ್ಟ್ ಆಫ್ ಸೀನಿಯರ್ ಸಿಟಿಜನ್ ಹೆಲ್ತ್ ಕೇರ್ ಫಾರ್ ದಿ ಡಿಲೇ. ಸೊ ಸರ್ಕಾರ ಹೇಳುವಂಥದ್ದು ಪೆನ್ಷನರ್ಸಿಗೆ ಈ ಒಂದು ಯೋಜನೆಯನ್ನು ನೀಡಿದ್ರೆ ಕಾಸ್ಟ್ ಸರ್ಕಾರಕ್ಕೆ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ಸರ್ಕಾರಕ್ಕೆ ಒಂದು ಬೊಕ್ಕಸಕ್ಕೆ ಜಾಸ್ತಿ ಹೊರೆ ಬೀಳಲಿದೆ. ಆದ್ದರಿಂದ ನಾವು ಅವರನ್ನು ಹೊರಗಡೆ ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕರೆಂಟ್ ಸ್ಟೇಟಸ್ ಏನಿದೆ, ಪೆನ್ಷನರ್ಸ್ ಆರ್ ಫೋರ್ಸ್ ಟು ರಿಲೈ ಆನ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಆರ್ ಔಟ್ಡೇಟೆಡ್ ರಿಯಂಬರ್ಸ್ಮೆಂಟ್ ರೂಲ್ಸ್. ಹಾಗಾದರೆ ಸದ್ಯಕ್ಕೆ ಪಿಂಚಣಿದಾರರಿಗೆ ರಿಯಂಬರ್ಸ್ಮೆಂಟ್ ಪ್ಲ್ಯಾನ್ ಅಂದರೆ ನೀವು ಮೊದಲು 100 ರೂಪಾಯಿಯನ್ನು ಖರ್ಚು ಮಾಡಿದ್ರೆ ಅದರಲ್ಲಿ 40 ರೂಪಾಯಿ ಮಾತ್ರ ನಿಮಗೆ ರಿಯಂಬರ್ಸ್ ಆಗುತ್ತೆ. ಅದಕ್ಕೂ ಕೂಡ ತುಂಬ ಜಂಜಾಟಿರುತ್ತೆ. ಲೈಕ್ ನೀವು ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ನೀಡಬೇಕಾಗುತ್ತೆ. ಆ್ಯಂಡ್ ಸರ್ಕಾರಿ ಕೆಲಸ ಸರ್ಕಾರಿ ನೌಕರರಿಗಂತೂ ಗೊತ್ತೇ ಇರುತ್ತೆ ಎಷ್ಟು ಫಾಸ್ಟಾಗಿ ಆಗುತ್ತೆ ಮತ್ತು ಯಾವ ರೀತಿ ಆಗುತ್ತೆ ಅಂತ. ಸೊ ಹಾಗಾಗಿ ಕ್ಯಾಶ್ಲೆಸ್ ಆದರೆ ಒಳ್ಳೆಯದು, ಬೇಗ ಆಗುತ್ತೆ. ಬಟ್ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದು ಮತ್ತು ಅದರಿಂದ ಅಪ್ರೂವಲ್ ಪಡೆಯೋದು, ಸೊ ಆ ಆಫೀಸು ಈ ಆಫೀಸು ತಿರುಗಾಡೋದು, ಈ ಎಲ್ಲ ಜಂಜಾಟು ರಾಜ್ಯ ಒಂದು ಪಿಂಚಣಿದಾರರಿಗೆ ಸದ್ಯಕ್ಕೆ ಇರುವಂಥದ್ದು. ಸೊ ಪಿಂಚಣಿದಾರರು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪೆನ್ಷನರ್ಸ್ ಡಿಮಾಂಡ್ ಜಸ್ಟಿಸ್ ಅಂತ ಹೇಳಲಾಗ್ತಾ ಇದೆ. ಎಸ್, ಅವ್ರಿಗೆ ಜಸ್ಟಿಸ್ ಬೇಕಾಗಿರುವಂಥದ್ದು. ಏನಕ್ಕಂದರೆ ಎಲ್ಲೋ ಒಂದು ಕಡೆ ಒಂದು ರಾಜ್ಯ ಸರ್ಕಾರ ಇಲ್ಲಿ ಅನ್ಯಾಯ ಮಾಡಿದೆ. ಹೆಲ್ತ್ ಕೇರ್ ನೀಡ್ಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಫ್ಟರ್ ರಿಟೈರ್ಮೆಂಟ್ ಮೇಕಿಂಗ್ KASS ಕ್ರೂಷಿಯಲ್ ಫಾರ್ ಸೀನಿಯರ್ ಸಿಟಿಜನ್ಸ್. Associates are demanding an immediate amendment to the KASS rules to include all retired state employees ಅಂತ ಹೇಳ್ತಿದ್ದಾರೆ. And neighboring states provide comprehensive health coverage for pensioners. Karnataka should not abandon its retired workforce ಅಂತ. ಸೊ ನೋಡಿ, ಇದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಕ್ಕಪಕ್ಕದ ಎಲ್ಲ ರಾಜ್ಯಗಳಲ್ಲಿ ತಮ್ಮ ಒಂದು ಪಿಂಚಣಿದಾರರಿಗೆ ಈ ಒಂದು ಯೋಜನೆಯನ್ನು ನೀಡೋ ಮುಖಾಂತರ ಜಸ್ಟಿಸನ್ನು ನೀಡಲಾಗಿದೆ. ಕರ್ನಾಟಕ ಸರ್ಕಾರ ಮಾತ್ರ ಯಾವುದೇ ರೀತಿಯಾದಂತಹ ಈ ಒಂದು ಪೆನ್ಷನಿದಾರರಿಗೆ ಈ ಸೌಲಭ್ಯಗಳನ್ನು ನೀಡದೆ ಅನ್ಯಾಯವನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರಿ ನೌಕರರ ಜೊತೆ ಪಿಂಚಣಿದಾರರಿಗೂ ಕೂಡ ನೀಡಬೇಕು ಅಂತ ಇಲ್ಲಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಸೊ ಇದಾದಮೇಲೆ ಟ್ಯುಟೋರಿಯಲ್ ಫೈಂಡಿಂಗ್ ಸಪೋರ್ಟೆಡ್ ಹಾಸ್ಪಿಟಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಿಮಗೆ ಅಡ್ಮಿಟ್ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಥವಾ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಮೊಟ್ಟ ಮೊದಲನೇದಾಗಿ ಯಾವ ಹಾಸ್ಪಿಟಲಲ್ಲಿ ಬೇಕಾದರೂ ಹೋಗಿ ನಾವು ಅಡ್ಮಿಟ್ ಆಗ್ಬೋದಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಇಲ್ಲ, ಆ ರೀತಿ ಆಗೋಕ್ಕಾಗಲ್ಲ. ಏನಕ್ಕಂದರೆ ಸರ್ಕಾರ ಮತ್ತು ಹಾಸ್ಪಿಟಲ್ ಜೊತೆ ಟೈಅಪ್ ಇರುತ್ತೆ. ಕೆಲವೊಂದಿಷ್ಟು ಸಪೋರ್ಟೆಡ್ ಹಾಸ್ಪಿಟಲ್ಸ್ಗಳಲ್ಲಿ ಮಾತ್ರ ನೀವು ಹೋಗಿ ಅಡ್ಮಿಟ್ ಆಗ್ಬೋದು. ಸೊ ಅಂಥ ಒಂದು ಹಾಸ್ಪಿಟಲ್ಸ್ಗಳನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದಂದರೆ ಇಲ್ಲಿದೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಅಂತ ನೋಡಿ. ಸೊ ಮೊಟ್ಟ ಮೊದಲನೇದಾಗಿ ಸ್ಟೆಪ್ 1 ನೀವು ನೋಡೋದಾದರೆ ವಿಸಿಟ್ ದಿ ಅಫಿಷಿಯಲ್ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ SAST ವೆಬ್ಸೈಟ್. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ SAST ವೆಬ್ಸೈಟನ್ನು ನೀವು ವಿಸಿಟ್ ಮಾಡಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ. ಎರಡನೇ ಸ್ಟೆಪ್ಪಲ್ಲಿ ಲುಕ್ ಫಾರ್ ದ ನೆಟ್ವರ್ಕ್ ಹಾಸ್ಪಿಟಲ್ಸ್ ಆರ್ ಎಂಪೆಲ್ಡ್ ಹಾಸ್ಪಿಟಲ್ಸ್ ಟ್ಯಾಬ್ ಅಂತ. ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂದರೆ ಸರ್ಕಾರದ ಜೊತೆ ಟೈಅಪ್ ಆಗಿರುವಂಥ ಹಾಸ್ಪಿಟಲ್ಸ್, ಅದರಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅವುಗಳಿಗೆ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಕರೆಯಲಾಗುತ್ತೆ.
ಸ್ಟೆಪ್ 3 ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಆ್ಯಂಡ್ ತಾಲೂಕು ಫ್ರಮ್ ದಿ ಡ್ರಾಪ್ ಡೌನ್ ಮೆನ್ಯೂ. ಆ ಡ್ರಾಪ್ ಡೌನ್ ಮೆನು ಬರುತ್ತೆ, ಅದ್ರ ಮೇಲೂ ಕೂಡ ನಾವು ಒಂದು ಸ್ಟ್ಯಾಂಡ್ ಅಲೋನ್ ವೀಡಿಯೋನ ತುಂಬ ಬೇಗ ತರ್ತಾ ಇದ್ದೇವೆ. ಅಂದರೆ SAST ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಯಾವ ರೀತಿಯಾಗಿ ಹಾಸ್ಪಿಟಲ್ನ ಲಿಸ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಹತ್ರ ಒಂದು ಎಕ್ಸೆಲ್ ಶೀಟ್ ಕೂಡ ಇದೆ, ಅದರಲ್ಲಿ ಸಪೋರ್ಟೆಡ್ ಡಿಸ್ಟಿಕ್ ವೈಸ್ ಯಾವ ಒಂದು ಡಿಸ್ಟಿಕಲ್ಲಿ ಯಾವೆಲ್ಲ ಹಾಸ್ಪಿಟಲ್ಗಳಿಗೆ ಈ ಒಂದು ನೆಟ್ವರ್ಕಲ್ಲಿ ಟೈಅಪ್ ಆಗಿದೆ ಅಂತ ಒಂದು ಲಿಸ್ಟ್ ಕೂಡ ಇದೆ. ಆ ಒಂದು ಲಿಸ್ಟನ್ನು ಕೂಡ ಬೇಕಂದರೆ ಕಮೆಂಟಲ್ಲಿ ನಿಮಗೆ ನೀಡ್ತೇವೆ. ಸೊ ನೀವು ಜಸ್ಟ್ ಹಾಸ್ಪಿಟಲ್ ಲಿಸ್ಟ್ ಅಂತ ಕಮೆಂಟ್ ಮಾಡಿ ನಿಮಗೆ ನಾವು ಲಿಂಕನ್ನು ಕಳಿಸ್ತೇವೆ. ಜಸ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಇದಾದ ಮೇಲೆ ಸ್ಟೆಪ್ 3 ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಆ್ಯಂಡ್ ತಾಲೂಕು ಆಗಿದೆ. ಆ್ಯಂಡ್ ಸ್ಟೆಪ್ 4 ದ ಪೋರ್ಟಲ್ ವಿಲ್ ಡಿಸ್ಪ್ಲೇ ಅ ಲಿಸ್ಟ್ ಆಫ್ ಆಲ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ವೇರ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಈಸ್ ಆ್ಯಕ್ಟಿವ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರೈವೇಟ್ ಮತ್ತು ಗೌರ್ಮೆಂಟ್ ಈ ಎರಡೂ ಹಾಸ್ಪಿಟಲ್ಗಳನ್ನು ಅದು ತೋರಿಸುತ್ತೆ ಎಲ್ಲಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇಲ್ಲಿ ನೀಡಲಾಗ್ತಾ ಇದೆ, ಸರ್ಕಾರದ ಜೊತೆ ಟೈಅಪ್ ಎಲ್ಲಿದೆ ಅಂತ ತೋರಿಸುತ್ತೆ. ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇದಾದ ಮೇಲೆ ಹೌ ಟು ಗೆಟ್ ಕ್ಯಾಶ್ಲೆಸ್ ಅಡ್ಮಿಷನ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಇವಾಗ ಹಾಸ್ಪಿಟಲ್ ಏನೋ ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಹಾಗಾದರೆ ಡೈರೆಕ್ಟಾಗಿ ಹೋಗಿ ಅಡ್ಮಿಟ್ ಆಗಬೇಕಾ ಅಥವಾ ಏನಾದರೂ ಪರ್ಮಿಷನ್ಸ್ಗಳನ್ನು ತೆಗೆದುಕೊಳ್ಬೇಕಾ, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಎಲ್ಲ ಒಂದು ಪ್ರಶ್ನೆಗಳಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಈ ಒಂದು ಪರಿಸ್ಥಿತಿ ಯಾವಾಗ ಬೇಕಾದರೂ ಬರ್ಬೋದು. ಏನಕ್ಕಂದರೆ ಹೆಲ್ತ್ ಕೇರ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್, ಯಾವಾಗ ಬೇಕಾದಂಥ ಸಿಚುವೇಶನ್ಸ್ ಬರ್ಬೋದು. ಸೊ ಹಾಗಾಗಿ ವಿಡಿಯೋನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮೊಟ್ಟ ಮೊದಲನೇ ಒಂದು ಸ್ಟೆಪ್ ಬಂದುಬಿಟ್ಟು, ಮೊಟ್ಟ ಮೊದಲನೇ ಸ್ಟೆಪ್ಪನ್ನು ನೀವು ನೋಡೋದಾದರೆ ಇಲ್ಲಿ ಸ್ಟೆಪ್ 1 ವಿಸಿಟ್ ಎನಿ ಎಂಪೆಲ್ಡ್ ನೆಟ್ವರ್ಕ್ ಹಾಸ್ಪಿಟಲ್ ಲಿಸ್ಟೆಡ್ ಆನ್ ದಿ ಪೋರ್ಟಲ್. ಈ ಒಂದು ಪೋರ್ಟಲಲ್ಲಿ ಏನೆಲ್ಲ ಹಾಸ್ಪಿಟಲ್ಸ್ ಕೊಟ್ಟಿದ್ದಾರೆ ಆ ಯಾವುದೇ ಒಂದು ಹಾಸ್ಪಿಟಲ್ನ ಮೊಟ್ಟ ಮೊದಲನೇದಾಗಿ ನೀವು ಭೇಟಿ ಮಾಡಿ. ಇದಾದ ಮೇಲೆ ಸ್ಟೆಪ್ 2 ಗೋ ಡೈರೆಕ್ಟ್ಲಿ ಟು ದಿ ಆರೋಗ್ಯ ಮಿತ್ರ ಕೈಸಾಕ್ ಆರ್ ದಿ ಹಾಸ್ಪಿಟಲ್ಸ್ ಇನ್ಶೂರೆನ್ಸ್ ಬಿಲ್ಲಿಂಗ್ ಡೆಸ್ಕ್. ಸೊ ನೀವು ಹಾಸ್ಪಿಟಲ್ನ ರೀಚ್ ಆದಮೇಲೆ ಅಲ್ಲಿ ಡಿಫ್ರೆಂಟ್ ಕೌಂಟರ್ಸ್ಗಳಿರುತ್ತೆ. ಒಂದು ಆರೋಗ್ಯ ಮಿತ್ರ ಅಂತ ಇರುತ್ತೆ, ಇಲ್ಲ ಆರೋಗ್ಯ ಸಂಜೀವಿನಿ ಅಂತ ಇರುತ್ತೆ, ಅಥವಾ ಇನ್ಶೂರೆನ್ಸ್ ಡೆಸ್ಕ್ ಅಂತಲೇ ಒಂದು ಡೆಸ್ಕನ್ನು ಸಪ್ರೇಟ್ ಒಂದು ಕೌಂಟರನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಒಂದು ಕೌಂಟರ್ಗೆ ಹೋಗಿ ವಿಚಾರಣೆಯನ್ನು ಮಾಡಿ. ಸ್ಟೆಪ್ 3 ಪ್ರೊವೈಡ್ ಯುವರ್ KASS ಸ್ಕೀಮ್ ID ಕಾರ್ಡ್ ಆನ್ ಯುವರ್ HRMS or DDO ಡಿಜಿಟಲಿ ಸೈನ್ಡ್ ಅಥೆಂಟಿಕೇಷನ್ ಲೆಟರ್. ಸೊ ಬೇಸಿಕಲಿ ನಿಮ್ಮ ಒಂದು KSS ಸ್ಕೀಮ್ನ ID ಕಾರ್ಡ್ ಇರುತ್ತೆ ನಿಮ್ಮ ಒಂದು HRMS ಪೋರ್ಟಲ್ನಲ್ಲಿ ಅಥವಾ ಸಂಬಳ ಬಟವಾಡೆ ಅಧಿಕಾರಿಗಳ ಹತ್ರ. ಸೊ ಅದನ್ನು ಡಿಜಿಟಲಿ ಸೈನ್ಡ್ ಅಥೆಂಟಿಕೇಷನ್ ಲೆಟರ್ ಅಂತ ಕರಿತೀವಿ. ಸೊ ಅದನ್ನು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ, ಅಥವಾ ID-ನ ಕೇಳ್ತಾರೆ, ಸೊ ID-ನ ನೀಡಬೇಕಾಗುತ್ತೆ. ಸ್ಟೆಪ್ 4 ದ ಹಾಸ್ಪಿಟಲ್ ವಿಲ್ ವೆರಿಫೈ ಯುವರ್ ಐಡೆಂಟಿಟಿ ವಾಯಾ ದ ಪೋರ್ಟಲ್ ಆ್ಯಂಡ್ ಬಿಗಿನ್ ಯುವರ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಸೊ ಅವರು ಆ ಒಂದು ID-ನ ವೆರಿಫೈ ಮಾಡ್ತಾರೆ, ನೀವು ನಿಜವಾಗ್ಲೂ ಕೂಡ ಸರ್ಕಾರಿ ನೌಕರರು ಇದ್ದೀರಾ ಅಥವಾ ಇಲ್ಲ, ಮತ್ತು ಯಾವಾಗಿನಿಂದ ವರ್ಕ್ ಮಾಡ್ತಾ ಇದ್ದೀರಾ, ಈ ಒಂದು ಯೋಜನೆ ಅಡಿ ನೀವು ಒಳಪಡಿದ್ದೀರಾ ಇಲ್ಲ ಅಂತ ಎಲ್ಲವನ್ನೂ ಕೂಡ ಒಮ್ಮೆ ಚೆಕ್ ಮಾಡ್ತಾರೆ. ಆ ಒಂದು ಚೆಕ್ಗಳನ್ನು ಮಾಡಿದ ಮೇಲೆ ನಿಮ್ಮ ಒಂದು ಅಡ್ಮಿಷನನ್ನು ಮಾಡ್ಕೊಳ್ತಾರೆ ಅಥವಾ ನಿಮ್ಮನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಕೊಳ್ತಾರೆ. ಸೊ ಈ ರೀತಿ ಸ್ಟ್ಯಾಂಡರ್ಡ್ ಆಗಿರುವಂಥ ಪ್ರೊಸೀಜರ್ ನಡೆಯುತ್ತೆ. ಸೊ ಇದಾದ ಮೇಲೆ ಇದು ನಾರ್ಮಲ್ ಆಗಿ ನೀವು ಹೇಳೋದಾದರೆ ಇದು ನಾರ್ಮಲ್ ಆಗಿರುವಂಥ ಕೇಸ್, ನಿಮಗೇನೋ ಒಂದು ಆಪ್ರೇಷನ್ ಮಾಡಿಸ್ಬೇಕಾಗಿದೆ ಆ ರೀತಿಯಾದಂಥ ಕೇಸಸ್ಗಳಲ್ಲಿ, ಅಥವಾ ಸಡನ್ ಆಗಿರುವಂಥ ಒಂದು ಸಿಚುವೇಶನ್ಸ್ಗಳು ಕೂಡ ಬರುತ್ತೆ. ಎಮರ್ಜೆನ್ಸಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಅಂಥ ಒಂದು ಟೈಮಲ್ಲಿ ಯಾವ ರೀತಿಯಾಗಿ ನಾವು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ರಿಯಂಬರ್ಸ್ಮೆಂಟ್ ಯಾವ ರೀತಿ ಪಡಿಬೋದು ಅಂತ ನೀವು ನೋಡೋದಾದರೆ, ಎಮರ್ಜೆನ್ಸಿ ಔಟ್ ಆಫ್ ನೆಟ್ವರ್ಕ್ ಕ್ಲೇಮ್ಸ್ ಅಂತ, ಆ ನೆಟ್ವರ್ಕ್ ಬಿಟ್ಟು ಹೊರಗಡೆ ನೀವೇನಾದರೂ ಅಡ್ಮಿಟ್ ಆಗಿ ಹಣವನ್ನು ಆಲ್ರೆಡಿ ಕೊಟ್ಟಿದ್ರೆ ಅದನ್ನು ಯಾವ ರೀತಿ ಕ್ಲೇಮ್ ಮಾಡಬೇಕು ಅಂತ. ಎಮರ್ಜೆನ್ಸಿ ರೂಲ್, ಇಫ್ ಯು ಗೋ ಟು ಎ ನಾನ್ ಎಂಪೆಲ್ಡ್ ಹಾಸ್ಪಿಟಲ್ ಡ್ಯೂರಿಂಗ್ ಅ ಸಿವಿಯರ್ ಎಮರ್ಜೆನ್ಸಿ ಯು ಕ್ಯಾನ್ ಸ್ಟಿಲ್ ಕ್ಲೇಮ್ ದಿ ಫಂಡ್ಸ್. ನೋಡಿ, ಒಂದು ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ, ಈ ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅವೈಲೇಬಲ್ ಇದೆ ಅಂತ. ಆ ಹಾಸ್ಪಿಟಲ್ ಬಿಟ್ಟು ಬೇರೆ ಹಾಸ್ಪಿಟಲಲ್ಲಿ ನೀವು ಏನಾದರೂ ಅಡ್ಮಿಟ್ ಆದರೆ ಅಥವಾ ಹಣವನ್ನು ಅಲ್ಲಿ ಟ್ರೀಟ್ಮೆಂಟನ್ನು ಪಡೆದಿದ್ದರೆ ಅದನ್ನು ನೀವು ರಿಯಂಬರ್ಸ್ ಮಾಡ್ಕೊಳ್ಬೋದು, ನಿಮಗೆ ವಾಪಸ್ ಪಾವತಿ ಮಾಡಲಾಗುತ್ತೆ. ಅದ್ರ ಬಗ್ಗೆ ಮಾಹಿತಿ ಇದೆ. ಪ್ರೊಸೆಸ್ ಪೇ ದಿ ಬಿಲ್ ಫ್ರಮ್ ಯುವರ್ ಪಾಕೆಟ್ ಆ್ಯಂಡ್ ಕಲೆಕ್ಟ್ ಆಲ್ ಒರಿಜಿನಲ್ ಡಿಸ್ಚಾರ್ಜ್ ಸಮರೀಸ್ ಆ್ಯಂಡ್ ಐಟಮೈಸ್ಡ್ GST ಬಿಲ್ಸ್. ಸೊ ಇದರಲ್ಲಿ ಒಂದು ಅವಶ್ಯಕತೆ ಏನಿರುತ್ತೆ ಅಂದರೆ, ನೀವು ಹಣವನ್ನು ನಿಮ್ಮ ಒಂದು ಪಾಕೆಟಿಂದ ಅಂದರೆ ನಿಮ್ಮ ಒಂದು ಜೇಬಿಂದ ನೀಡಬೇಕಾಗುತ್ತೆ ಮೊದಲು. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು, ಒರಿಜಿನಲ್ ಡಿಸ್ಚಾರ್ಜ್ ಡಾಕ್ಯುಮೆಂಟ್ಸ್ಗಳನ್ನು ಅವರಿಂದ ಸೈನ್ ಮಾಡಿ GST ಬಿಲ್ ಸಮೇತ ಪಡಿಬೇಕಾಗುತ್ತೆ. ಆವಾಗ ಮಾತ್ರ ಅದನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಕ್ಲೇಮಿಂಗ್ ಯಾವ ರೀತಿ ಮಾಡೋದಂದರೆ, ಸಬ್ಮಿಟ್ ದೀಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು ಯುವರ್ ಡಿಪಾರ್ಟ್ಮೆಂಟ್ ಹೆಡ್ DDO. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, DDO ಅಂದರೆ ಸಂಬಳ ಬಟವಾಡೆ ಅಧಿಕಾರಿಗಳು, ಅವರಿಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ.
ರಿಯಂಬರ್ಸ್ಮೆಂಟ್ ಯಾವ ರೀತಿ ಆಗುತ್ತೆ? ದ ಅಮೌಂಟ್ ವಿಲ್ ಬಿ ರೀಫಂಡೆಡ್ ಟು ಯುವರ್ ಅಕೌಂಟ್ ಅಕಾರ್ಡಿಂಗ್ ಟು ಫಿಕ್ಸ್ಡ್ KSS ಗೌರ್ಮೆಂಟ್ ರೇಟ್ಸ್ ಅಂತ. ಸೊ ಸರ್ಕಾರದ ಕಡೆಯಿಂದ ಒಂದಿಷ್ಟು ಫಿಕ್ಸ್ಡ್ ರೇಟ್ಸ್ಗಳಿದೆ. ಆ ಒಂದು ರೇಟ್ಸ್ನ ಅಡಿಯಲ್ಲಿ ನಿಮ್ಮ ಒಂದು ಖಾತೆಗೆ ಹಣವನ್ನು ಡೆಪಾಸಿಟ್ ಮಾಡಲಾಗುತ್ತೆ, ರಿಯಂಬರ್ಸ್ ಮಾಡಲಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ಒಂದು ಸಪ್ರೇಟ್ ಆಗಿರುವಂಥ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆರೋಗ್ಯ ಸಂಜೀವಿನಿ ಯೋಜನೆ ಈಸ್ ಅ ಗೇಮ್ ಚೇಂಜರ್ ಫಾರ್ ಆ್ಯಕ್ಟಿವ್ ಎಂಪ್ಲಾಯೀಸ್ ಬಟ್ ದಿ ಫೈಟ್ ಫಾರ್ ಪೆನ್ಷನರ್ಸ್ ಕಂಟಿನ್ಯೂಸ್. ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥವ್ರಿಗೆ ಇದು ವರದಾನ ಆಗಿದೆ, ಬಟ್ ಪೆನ್ಷನರ್ಸಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ತುಂಬ ದಿನಗಳಿಂದ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಹೋರಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಇನ್ನೂ ನಡೀತಾ ಇದೆ. ಯೂನಿಯನ್ಸ್ ಆರ್ ಪ್ರಿಪೇರಿಂಗ್ ಟು ಸಬ್ಮಿಟ್ ಮೆಮೊರೆಂಡಮ್ಸ್ ಟು ದಿ CM ಟು ಎಕ್ಸ್ಪಾಂಡ್ ಕವರೇಜ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಬೇಸಿಕಲಿ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ಗಳು.